ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಈ ನಡುವೆ ಇರ್ತಕ್ಕಂಥ ಅವಧಿಯಲ್ಲಿ ನಾನು ಎಷ್ಟು ವರ್ಷ ಇದ್ದೀನಿ ಅನ್ನೋದು ಮುಖ್ಯ ಇಲ್ಲ. ಇದ್ದಂತ ಕಾಲಾವಧಿಯಲ್ಲಿ ನಾನು ಏನು ಮಾಡಿದ್ದೇನೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಹಾಗಾಗಿ ನಾವು ಯಾರು ಕೂಡ ಅಪ್ಲಿಕೇಶನ್ ಹಾಕಿ ಹುಟ್ಟಲಿಲ್ಲ. ನಾನು ಕುಂಚಿಟಿಗ ಜಾತಿಯಲ್ಲಿ ಹುಟ್ಟಬೇಕು ಅಂತಕ್ಕಂಥದ್ದು ಯಾರು ಕೂಡ ಅಪ್ಲಿಕೇಶನ್ ಹಾಕಿಲ್ಲ. ಅದು ದೈವ ನೇಮಕ. ಹುಟ್ಟಿದ್ದೇವೆ. ಆದ್ರೆ ಹುಟ್ಟಿ ಆದ್ಮೇಲೆ ನಮ್ಮ ಜಾತಿಯನ್ನ ನಾವು ಹೇಳ್ಕೊಳ್ಳಿಕ್ಕೆ ಎಲ್ಲರಿಗೂ ಕೂಡ ಹಿಂಜರಿಕೆ. ಯಾಕೆ ಅಂತ ಗೊತ್ತಾಗ್ತಾ ಇದೆ. ಇದಾಗಬಾರ್ದು. ಹುಟ್ಟಿ ಎಲ್ಲರೂ ಅವರವರ ಜಾತಿಯಲ್ಲಿ ಹುಟ್ಟಿದ್ದಾರೆ. ಅವ್ರು ಹೇಗೆ ಆ ಜಾತಿಯನ್ನ ಪ್ರತಿನಿಧಿಸ್ತಾರೆ, ನಾವು ಕೂಡ ಹಾಗೆ ಪ್ರತಿನಿಧಿಸಬೇಕು. ನೆಲಮಂಗಲ ತಾಲೂಕಲ್ಲಿ ನಾವು ಕೂಡ ಒಂದ್ ರೀತಿಯ ಅಲ್ಪಸಂಖ್ಯಾತರು, 25,000 ಜನ ಇದ್ರೂ ಕೂಡ ಬೇರೆಯ ನಮ್ಮ ಸಹೋದರರು ಏನಿದ್ದಾರೆ ಅವರು ಪ್ರಾಬಲ್ಯವಾಗಿದೆ. ಹೆಂಗಿದ್ದಾರೆ ಅಂದ್ರೆ ರಾಜಕಾರಣದಲ್ಲಿ ಅವರು ಸಾಕಷ್ಟು ಪ್ರಭಾವವಾಗಿದ್ದಾರೆ. ಹಾಗಾಗಿ ಅವರು ಸಾಮರ್ಥ್ಯವನ್ನ ಪ್ರದರ್ಶಿಸ್ತಾರೆ. ನಾವು ರಾಜಕಾರಣದಲ್ಲಿ ನಮಗೆ ಬೇರೆಗಳೇ ಇಲ್ಲ, ಯಾವ ಲೀಡರ್ಗಳೇ ಇಲ್ಲ. ಆದ್ರೂ ಕೂಡ ಇಷ್ಟೊಂದು ಎಲ್ಲರನ್ನ ಮೆಟ್ಟಿ ನಿಂತ್ಕೋಬೇಕು ಅಂದ್ರೆ ಅದು ಸಾಮಾನ್ಯದ ಸಂಗತಿ ಅಲ್ಲ. ಹಾಗಾಗಿ ನಾವು ಏನನ್ನ ಸಾಧಿಸಬೇಕು, ನಮ್ಮ ದಿಟ್ಟ ನಿಲುವಿರ್ಬೇಕು. ಯಾರು ಏನ್ ಅನ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಹುಟ್ಟಿದ್ದೇನೆ, ಹುಟ್ಟಿದ ಋಣವನ್ನ ತೀರಿಸಬೇಕಾದ್ರೆ ಇನ್ನೊಬ್ಬನಿಗೆ ಎದುರುಕೊಳ್ಳುವಂತ ಕನಿಷ್ಠ ಜ್ಞಾನ ನಮ್ಗಿರ್ಬಾರ್ದು. ಕನಿಷ್ಠ ನಾವೇನಾಗ್ಬೇಕು, ನನ್ನ ಜಾತಿಗೆ ನಾನು ಹುಟ್ಟಿದೀನಿ, ಇದಕ್ಕೆ ಏನಾದ್ರೂ ಋಣವನ್ನ ತೀರಿಸ್ಬೇಕು ಅಂತಕ್ಕಂಥ ಕಾಳಜಿಯನ್ನ, ಬದ್ಧತೆಯನ್ನ ಯಾರು ಪ್ರದರ್ಶನ ಮಾಡ್ತಾರೆ ಅವರು ಸಮಾಜಕ್ಕೆ ಅಳಿಲು ಸೇವೆಯನ್ನ ಕೊಡೋದರಲ್ಲಿ ಯಾವುದೇ ನಿಸ್ಸಂಶಯ ಇಲ್ಲ. ಹಾಗಾಗಿ ನಾವು ಏನು ಎಲ್ಲ ಸಂಘ ಸಂಸ್ಥೆಗಳು, ನಮ್ಮ ಸುಮಾರು ಸಂಘ ಸಂಸ್ಥೆಗಳು ಇದಾವೆ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇದಾವೆ. ಆದ್ರೆ ತಳಮಟ್ಟದಲ್ಲಿ ಇಲ್ಲ. ಈ ಒಂದು ಮರ ಬೇರೆ ಇಲ್ಲದೆ ಹೇಗೆ ನಿಂತ್ಕೊಳ್ಳಿಕ್ ಸಾಧ್ಯ ಇದೆಯಾ? ಯಾವುದೇ ಒಂದು ಮರ ಭದ್ರವಾಗಿ ನಿಂತ್ಕೋಬೇಕಾದ್ರೆ ಬೇರುಗಳು ಅತ್ಯವಶ್ಯಕವಾಗಿ ಬೇಕು. ಆದ್ರೆ ನಮ್ಮ ಸಂಘ ಸಂಸ್ಥೆಗಳು ಏನಾಗಿದೆ ಅಂದ್ರೆ ಎಲ್ಲ ಮರದ ರೀತಿ ಇದೆ, ಬೇರುಗಳು ಇಲ್ವೇ ಇಲ್ಲ. ಆದ್ರೆ ಮಾನ್ಯ ರಂಗನ್ಮಯ್ಯನವರು ಈ ಒಂದು ಅಧ್ಯಕ್ಷ ಪೀಠವನ್ನ ಅಲಂಕರಿಸಿದ ಮೇಲೆ ಆ ಬೇರುಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ತಳಮಟ್ಟದಲ್ಲಿ ಕಾರ್ಯಕರ್ತರನ್ನ ತಾಲೂಕು ಹಂತದಲ್ಲಿ, ಹೋಬಳಿ ಹಂತದಲ್ಲಿ ಈ ಯಾವಾಗ ಈ ಕಾರ್ಯಕರ್ತರ ಪಡೆಯನ್ನ ನಾವು ಸೃಷ್ಟಿ ಮಾಡ್ತೀವಿ. ಉದಾಹರಣೆಗೆ ರಾಜಕೀಯವಾಗಿ ಹೇಳ್ಬೇಕಂದ್ರೆ ಜಾತ್ಯತೀತ ಜನತಾ JDS, ಅಲ್ಲಿ ನೋಡಿ ಯಾವ ಲೀಡರ್ಗಳು ಇಲ್ದಿದ್ರು ಆ ತಳಮಟ್ಟದ ಕಾರ್ಯಕರ್ತರ ಆ ರೀತಿಯಾಗಿ ಆ ಒಂದು ಪಕ್ಷವನ್ನ ಇದುವರೆಗೂ ಬೆಳೆಸ್ಕೊಂಡ್ ಬಂದಿದ್ದಾರೆ. ಆದ್ರೆ ನಮ್ಮ ನೀಲಣ್ಣವ್ರು ಹೇಳ್ತಿದ್ರು, ನಾನು ಕೂಡ ಒಬ್ಬ ಸ್ವಯಂ ಸೇವಕನಾಗಿ RSS ಅಲ್ಲಿ ಯಾವ ನಮ್ಗೆ ಹೇಳ್ತಾ ಇಲ್ಲ, ಇದುವರೆಗೂ ನಾನು ನೋಡೇ ಇಲ್ಲ, ಯಾವನು BJP ಬಂದು ನಮ್ಮನ್ನು ಕೇಳಿಲ್ಲ. ಆದ್ರೆ ನಮ್ಮ ಓಟು ನಾವು BJPಗೆ ಹಾಕಿರೋದು, ಯಾರು ಹೇಳಿಲ್ಲ. ಅದೊಂದು ಬದ್ಧತೆ ಇರಬೇಕು. ಹಾಗೆ ಈ ಒಂದು ಏನ್ ತಳಮಟ್ಟದ ಕಾರ್ಯಕರ್ತರಿಲ್ಲದೆ ನಮ್ಮ ಸಮಾಜ ಬಳಲ್ತಾ ಇತ್ತು. ಅಂತಹ ಬಳಲುವಿಕೆಯನ್ನು ಹೋಗಲಾಡಿಸ್ತಾ ಇರೋದು ಮಾನ್ಯ ರಂಗನ್ಮಯ್ಯನವರು. ಅವರು ಎಲ್ಲ ತಳಮಟ್ಟದ ಕಾರ್ಯಕರ್ತರನ್ನ ಸೃಷ್ಟಿ ಮಾಡ್ಲಿಕ್ಕೆ ಏನ್ ತಾಲೂಕ್ ವೈಸು ನಾವು ಈ ಒಂದು ಕಾರ್ಯಕರ್ತರನ್ನ, ಸಂಘಟನೆಗಳನ್ನ ಬಲಪಡಿಸೋದ್ರಿಂದ ರಾಜ್ಯ ಸಂಘ ಪ್ರಬುದ್ಧವಾಗ್ತದೆ. ಬೇರೆಯವರು ಕೂಡ ನಮ್ಮ ಕಡೆ ತಿರುಗಿ ನೋಡೋರಾಗ್ತದೆ. ಹಾಗಾಗಿ ಸಂಘಟನೆಯನ್ನ ಮಾಡಿ ಇರೋಂಥವ್ರನ್ನ ರಿಮೂವ್ ಮಾಡೋದು ಅದು ಮಾಡಬೇಡಿ. ದಯಮಾಡಿ ಕೈ ಮುಗಿದು ಹೇಳ್ತಿದ್ದೀನಿ, ಅವರನ್ನು ಬಳಸ್ಕೊಳ್ಳಿ. ಆದಷ್ಟು ಯುವ ಪಡೆಯನ್ನ ಸೃಷ್ಟಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಹಿರಿಯರಿದ್ದಾರೆ, ಅವ್ರ ಮಾರ್ಗದರ್ಶನ ಇರಲಿ. ಹಿರಿಯರ ಮಾರ್ಗದರ್ಶನ ನಮ್ಗೆ ಅತ್ಯವಶ್ಯಕವಾಗಬೇಕು. ಸಂಘಟನಾತ್ಮಕವಾಗಿ ನಮ್ಮ ಸಮಾಜ ಬೆಳಿಬೇಕಾದ್ರೆ ನಾವು ಯುವ ಪಡೆಯನ್ನ ಆಸಕ್ತಿದಾಯ, ಸುಮ್ನೆ ಹೆಸರಿಗೋಸ್ಕರ ಪದವಿ ಬೇಕು ಅಂತಕ್ಕಂಥವ್ರು ಬೇಡ. ನಾವು ತನು ಮನ ಧನ ನಾನು ಈ ಸಮಾಜಕ್ಕಾಗಿ ಅರ್ಪಿಸ್ತೇನೆ ಅಂತಕ್ಕಂಥ ಕಾಳಜಿಯನ್ನ, ಬದ್ಧತೆಯನ್ನ ಇರ್ತಕ್ಕಂಥವ್ರನ್ನ ನಾವು ಸೃಷ್ಟಿ ಮಾಡಿಕೊಂಡ್ರೆ ಈ ನಮ್ಮ ಸಮಾಜ ಮುಂಚೂಣಿಯಲ್ಲಿ ಬರ್ತದೆ. ನಾವು ಯಾರಿಗೂ ಕೂಡ ಕಡಿಮೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ, ಸಮಯ ಆಗಿದೆ, ಊಟದ ಸಮಯ ಆಗಿದೆ.